ಬೇರೆ 4ನೇ ಅಂಶ ಬಂದು ಗಳಿಕೆ ರಜೆ ನಗದೀಕರಣ ಅಂತ. ಇದು ಗಳಿಕೆ ರಜೆಗಳು ನಮ್ಮ ಖಾತೆಯಲ್ಲಿ ಅಂದರೆ SRನಲ್ಲಿ ಇದ್ದರೆ ಮಾತ್ರ ಅನ್ವಯ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಗರಿಷ್ಠ 300 ಗಳಿಕೆ ರಜೆಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಇದಕ್ಕಿಂತ ಹೆಚ್ಚಿಗೆ ಜಾಸ್ತಿ ಇದ್ರೂ ಅದು ಸಿಗಲ್ಲ. 300ನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಗಳಿಕೆ ರಜೆ ನಗದೀಕರಣ ಟರ್ಮಿನಲ್ ಲೀವ್ ಎನ್ಕ್ಯಾಶ್ಮೆಂಟ್ ಅಂತ. ಕೊನೆಯ ತಿಂಗಳ ಮೂಲ ವೇತನ ಇರುತ್ತೆ ಒಂದು ನಮಗೆ ಗೊತ್ತಿರಬೇಕು. ಕೊನೆಯ ತಿಂಗಳ ತುಟ್ಟಿ ಭತ್ಯೆ ನಮಗೆ ಗೊತ್ತಿರಬೇಕು. ಈಗ ಇದು ಸೂತ್ರಕ್ಕೆ ಸಂಬಂಧಪಟ್ಟಂತೆ ಗಳಿಕೆ ರಜೆ ನಗದೀಕರಣ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಕೊನೆಯ ತಿಂಗಳ ಮೂಲ ವೇತನ ಪ್ಲಸ್ ತುಟ್ಟಿ ಭತ್ಯೆ ಇಂಟು 300 ಅಂದರೆ 300 ಗಳಿಕೆ ರಜೆಗಳು ಇವು ಎಷ್ಟಿರುತ್ತೆ ಗರಿಷ್ಠ 300 ಡಿವೈಡೆಡ್ ಬೈ 30. ಈ ಸೂತ್ರಕ್ಕೆ ನಾವು ಅನ್ವಯವನ್ನು ಮಾಡಿದರೆ ಗಳಿಕೆ ರಜೆ ನಗದೀಕರಣದ ಮೊತ್ತ ಎಷ್ಟಾಗುತ್ತೆ? ಕೊನೆಯ ತಿಂಗಳ ಮೂಲ ವೇತನ ಬಂದು 58,250 ಇದೆ ಪ್ಲಸ್ ತುಟ್ಟಿ ಭತ್ಯೆಯಾಗಿನ ಕೊನೆಯ ತಿಂಗಳಲ್ಲಿ ಇರ್ತಕ್ಕಂಥ ತುಟ್ಟಿ ಭತ್ಯೆ 22,572 ಇದೆ ಇಂಟು ಗಳಿಕೆ ರಜೆ ಗರಿಷ್ಠ 300 ಇರುತ್ತೆ, ಅದನ್ನು ತೆಗೆದುಕೋಬೇಕು ಡಿವೈಡೆಡ್ ಬೈ 30. ಇದನ್ನು ಮಾಡಿದರೆ 8,08,220 ಇದು ಎಕ್ಸಾಂಪಲ್ಗೆ ಸಿಗುತ್ತೆ. ಇಲ್ಲಿ ನಾವು ಈ ಸೂತ್ರದಲ್ಲಿ ನಾವು ಫಸ್ಟು ಇವೆರಡನ್ನು ಸಹ ಕೂಡ್ಕೋಬೇಕು. 58,250 ಪ್ಲಸ್ 22,572 ಕೂಡ್ಕೋಬೇಕು. ಬಂದಂಥ ಮೊತ್ತದಲ್ಲಿ 300ನ್ನು ಗುಣಿಸ್ಬೇಕು. ಆನಂತರ ಬಂದಂಥ ಮೊತ್ತದಲ್ಲಿ 30ರಿಂದ ಅದನ್ನು ಭಾಗಿಸ್ಬೇಕು. ಭಾಗಿಸಿದರೆ ನಮಗೆ ಈ ಹಣ ಸಿಗುತ್ತೆ. ಗಳಿಕೆ ರಜೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದೆ 300 ಗಳಿಕೆ ರಜೆಗಳ ನಗದೀಕರಣಕ್ಕೆ ಸೀಮಿತ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನೌಕರರ ವಿರುದ್ಧ ಯಾವುದೇ ವಿಚಾರಣೆ ಬಾಕಿ ಆಗಲಿ, ಯಾವುದೇ ಹಣಕಾಸಿನ ವಸೂಲಾತಿ ಬಾಕಿ ಇರಬಾರ್ದು. ಇಲ್ಲಾಂದರೆ ಇದಿಷ್ಟು ಗಳಿಕೆ ರಜೆ ನಗದೀಕರಣ ಸಿಗುತ್ತೆ. 300ಕ್ಕಿಂತ ಕಡಿಮೆ ಇದ್ದರೆ ಎಷ್ಟಿರುತ್ತೆ ಅದಷ್ಟನ್ನೇ ನಾವು ಇಲ್ಲಿ ತೆಗೆದುಕೋಬೇಕು. 200 ಆಗಲಿ, ಇಲ್ಲಿ 300 ಬದಲು 200 ಆಗಲಿ, 150 ಆಗಲಿ, 100 ಆಗಲಿ, ಇದೆಷ್ಟಿರುತ್ತೆ ಅಷ್ಟನ್ನೇ ಇಲ್ಲಿ ನಾವು ತೆಗೆದುಕೋಬೇಕಾಗುತ್ತೆ.